ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಯಾರೆಲ್ಲ 2024 ಪಾಸ್ ಆಗಿಬಿಟ್ಟು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಸಲ್ಲಿಸಿದ್ರ, ಸೊ ಸಲ್ಲಿಸ್ಬಿಟ್ಟು 180 ಡೇಸ್ ಕಂಪ್ಲೀಟ್ ಆಲ್ರೆಡಿ ಎಲ್ರದ್ದು ಆಗೈತೆ. ಸೊ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಆಗ್ತಿಲ್ಲ ಅಂತ ತುಂಬ ಜನ ಕಾಮೆಂಟ್ಸ್ನ ಮಾಡ್ತಿದ್ದೀರಾ. ಸೊ ಎಲ್ಲರೂ ಇಶ್ಯೂನ ಇದನ್ನೇ ನೀವು ದೊಡ್ಡ ಪ್ರಾಬ್ಲಮ್ ಆಗಿ ಎಲ್ಲರೂ ಎದುರಿಸ್ತವ್ರೆ. ಸೊ ಏನಪ್ಪ ಅಂತಂದರೆ, ಈಗ ನಾನು ಡೈರೆಕ್ಟಾಗಿ ನಾನು ಮೇಲ್ನ ಮಾಡಿದ್ದೆ ಯುವ ನಿಧಿ ಯೋಜನೆಗೆ. ಸೊ ಅಪ್ಲಿಕೇಶನ್ ಹಾಕಿ 180 ಡೇಸ್ ಆಗೈತೆ. ಸೊ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಹೋದರೆ ಸೊ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಿಲ್ಲ ಅಂತ ನಾನು ಮೇಲ್ನ ಮಾಡಿದ್ದೆ. ಸೊ ಅದಕ್ಕೆ ಅವರು ರೆಸ್ಪಾನ್ಸ್ನ ಮಾಡವ್ರೆ. ಸೊ ರೆಸ್ಪಾನ್ಸ್ ಏನಂತ ಮಾಡವ್ರೆ ಅಂತಂದರೆ, ಸೊ ಈಗ ಸೆಲ್ಫ್ ಡಿಕ್ಲರೇಷನ್ನು ಮೊದಲೆಲ್ಲ ಅಮೌಂಟ್ ಬರ್ತಿರೋರಿಗೆ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಕಿತ್ತು ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳವ್ರೆ. ಸೊ ಈ ಸತಿ ಅಪ್ಲಿಕೇಶನ್ ಹಾಕಿರೋರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಂತ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಸೊ ಏನು ಸೆಲ್ಫ್ ಡಿಕ್ಲರೇಷನ್ ಮಾಡೋಂಗಿಲ್ಲ. ಸೊ ಸೆಲ್ಫ್ ಡಿಕ್ಲರೇಷನ್ ಯಾರು ಮಾಡಬೇಕು ಅಂತಂದರೆ, ಮೊದಲಿನವರು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಿತ್ತು ಮಂತ್ಲಿ. ಸೊ ಈಗೇನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದರೆ ಏನಕ್ಕೆ ಇದು ಆಗ್ತೈತೆ, ಏನಕ್ಕೆ ಇದು ಒಂದು ಸರ್ವರ್ ಎರರ್ ಬರ್ತೈತೆ ಅಂತ ಕೇಳಿದಾಗ, ಈ ಸತಿ 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಕೊಟ್ಟಿದ್ವಿ. ಸೊ ಈ ಸತಿ 180 ಡೇಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ಸೊ ನಿರುದ್ಯೋಗಿಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಂಗಿಲ್ಲ. ಸೊ ಡೈರೆಕ್ಟಾಗಿ ನಾವು ಪುಸ್ಟ್ DBTನ ಮಾಡ್ತೀವಿ ಅಂತೇಳಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳವ್ರೆ. ಸೊ ಹಾಗಾದರೆ ನಮಗೆ ಪುಸ್ಟ್ DBT ಆಗಬೇಕಂತಂದರೆ ಏನು ಮಾಡಬೇಕು ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಫೋನಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು DBT ಕರ್ನಾಟಕ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಓಪನ್ನ ಮಾಡ್ಕೊಳ್ಳಿ. ಸೊ ಓಪನ್ನ ಮಾಡ್ಕೊಂಡು ನಂತರ ನೋಡ್ಕೊಳ್ಳಿ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಇಲ್ಲಿ ಬಾಕ್ಸ್ ಶೋ ಆಗ್ತಿದೆ ಅಲ್ವಾ. ಸೊ ಇದ್ರ ಮೇಲೆ ಟಿಕ್ ಮಾರ್ಕ್ ಹಾಕೊಂಡು ಇಲ್ಲಿ ಗೆಟ್ OTP ಕೊಡಿ. ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾರೋ ಒಂದು ಮೊಬೈಲ್ ನಂಬರ್ ಇರುತ್ತೆ. ಸೊ ಅವರ ಒಂದು ಮೊಬೈಲ್ ನಂಬರ್ಗೆ ಸೊ OTP ಬರುತ್ತೆ. ಸೊ OTPನ ಇಲ್ಲಿ ವೆರಿಫೈನ ಮಾಡ್ಕೋಬೇಕು. ನೀವು ನೋಡ್ಕೊಳ್ಳಿ, ಇಲ್ಲಿ OTP ವೆರಿಫೈ ಆಗೈತೆ. ಇಲ್ಲಿ ವೆರಿಫೈ ಮೇಲೆ ನಾನು ಕ್ಲಿಕ್ನ ಮಾಡ್ಕೊತೀನಿ. ಸೊ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನಾನು ಪಿನ್ನ ಸೆಟ್ನ ಮಾಡ್ಕೊಳ್ತೀನಿ. ಅಂದರೆ 2 ಟೈಮ್ಸ್ ನೀವು ಪಿನ್ನ ಸೆಟ್ನ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟರೆ ಸೊ ನಿಮ್ಮೊಂದು ಪರ್ಸನಲ್ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ನೀವು ಎಂಟರ್ನ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ನ ಕೊಟ್ಕೊಳ್ಳಿ. ಸೊ ಕ್ಲಿಕ್ನ ಕೊಟ್ಕೊಂಡಾಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕೆಳಗಡೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಗೌರ್ಮೆಂಟ್ಸಿಂದ ಯಾವೆಲ್ಲ ಬೆನಿಫಿಟ್ಸು, ಸ್ಕಾಲರ್ಶಿಪ್ ಆಗಲಿ ಅಥವಾ ಯಾವುದೇ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಬರುತ್ತೆ. ಇಲ್ಲಿ ಕೆಳಗಡೆ ಯುವ ನಿಧಿ ಅಂತ ಶೋ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.